ಹೈ-ಫೈ ಚೆನ್ನಾಯ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ್ದು ಸೀರೆ ಬಂದ್ಬಿಟ್ಟು ಯಾರೋ ಒಬ್ಬರು ಮೆಸೇಜ್ ಮಾಡ್ತಾರೆ, ಯಾಕೆ ನೀವು ಸ್ಕೂಟಿ ಕಂಡ್ರೆ ಆಗೋದೇ ಇಲ್ಲ ಅಂತ. ನಾನು, ಅಮ್ಮಮ್ಮ, ಯಶಿಕಾ, ನಮ್ಮಮ್ಮ. ಗೈಸ್, ಇಟ್ಸ್ ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಟೈಮ್ ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಕ್ಲೀನಿಂಗ್. ಸೊ ಇದೆಲ್ಲ ಮೊನ್ನೆ ನಾವು ತಂದಿದ್ರಿ ರೇಷನ್ ಐಟಮ್ಸ್. ಸೊ ಏನು ಅಂತಂದರೆ ಗೈಸ್, ಗೆಸ್ ವಾಟ್? I'm going to camp. ಗೈಸ್, ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ? ಹಬ್ಬದ ಪ್ರಿಪರೇಷನ್ಸ್. ಹಬ್ಬ ಇಟ್ಸ್ ಫೈನಲಿ ಟೈಮ್ ಫಾರ್ ಹಬ್ಬ. ಖಾಲಿ ಡಬ್ಬ ಸೀನ್ಸ್ ಗೋಯಿಂಗ್ ಆನ್. ಎಲ್ಲ ವಾಶ್ ಮಾಡಿ ಫಿಲ್ ಮಾಡಿ ಇಟ್ಬಿಟ್ರೆ ಅದು ಹಬ್ಬ ಮುಗ್ದಂಗೆ. ಹೌದು, ಏನಕ್ಕೆ ಹೌದು ಹಬ್ಬದ ಟೈಮಲ್ಲಿ ಇದೆಲ್ಲ ಮಾಡೋದು ನೀನು? ಇಷ್ಟು ದಿವಸ ನಾನ್ ವೆಜ್ ತಿಂದಿರ್ತೀವಿ ಮಕ್ಕಳಿಗೆಲ್ಲ ಹಬ್ಬಕ್ಕೆ ನಾವು ಕ್ಲೀನ್ ಮಾಡ್ತಾರಲ್ಲ, ಏನೋ ನಮ್ಮಮ್ಮ ಮಾಡ್ತಾವ್ರೆ, ಒಬ್ಬಟ್ಟು ಮಾಡಿಕೊಡ್ತಾರೆ ಅಷ್ಟೇ. ನಾವೆಲ್ಲ ಇದ್ದಿದ್ದು ಇವಾಗೆಲ್ಲ ಮಕ್ಳಿಗೆ ಸೈಂಟಿಫಿಕ್ ರೀಸನ್ ಬೇಕು. ಸೊ ಏನಂದರೆ ಇಷ್ಟು ದಿವಸ ನೀನು ನಾನ್ ವೆಜ್ ಮಾಡ್ತಾ ಇದ್ದಲ್ಲ, ಮತ್ತೆ ನಾಲ್ಕು ಅದಕ್ಕೆ ಖಾಲಿ ಸಾಕಿ ಲವಂಗ ನಾವು ಗೋಯಿಂಗ್ ಅನ್ನು ಅದನ್ನ ಅಮಾವಾಸ್ಯೆ ತನಕ ಎಲ್ಲ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಅಮಾವಾಸ್ಯೆ ಮಾಡಿದ್ಮೇಲೆ ಫುಲ್ ಕ್ಲೀನ್ ಮಾಡಿ ಎಲ್ಲ ಡೀಪ್ ಕ್ಲೀನ್ ಮಾಡಿ ಎಲ್ಲ ಹೊಸದಾಗಿ ತುಂಬಿಟ್ರೆ ಅದಕ್ಕೆ ಅವತ್ತು ರೇಷನ್ ತಂದವ್ರನ್ನ ಸ್ವಲ್ಪ ಹಾಕಿಟ್ಟಿದ್ದೆ. ಇವಾಗೆಲ್ಲ ತಿರ್ಗಾ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇವಾಗ ಎಲ್ಲ ನಮ್ಮ ಮಮ್ಮಿನೇ ಗೈಸ್ ವಾಶ್ ಮಾಡಿರೋದು ಇರುವಂತ ಪ್ರೋಸೆಸ್. ಎವ್ರಿ ಟೈಮ್ ನಮ್ಮಮ್ಮನೇ ಈ ಸತಿ ಪರ್ಟಿಕ್ಯುಲರ್ ಆಗಿ ಟೆಲ್ಲಿಂಗ್. ಸಿ ಗೈಸ್, ಎಷ್ಟು ಪಳ 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 ಅಂತ ಆಯ್ತು. ಈ ಸಲ ಪರ್ಟಿಕ್ಯುಲರ್ ಆಗಿ 24/7 ಇವಳು ಅಡ್ಗೆ ಮನೆಯಲ್ಲೇ ಇರ್ತಾಳೆ. ನಮ್ಮ ಮೇಡ್ ಕ್ಲೀನ್ ಆಗಿ ವಾಶ್ ಮಾಡಲ್ಲ ಅಂತೆ. ಸೊ ಬೆಳಗ್ಗೆ ನನ್ಗೆ ನಮ್ಮನೆ ಹೆಲ್ಪ್ ಬರ್ತಾರಲ್ಲ, ಡಿಸ್ಕಷನ್ಸ್ ನಡೀತಾ ಇತ್ತು. ಏನಂದ್ರೆ ಮಮ್ಮಿನೇ ಇನ್ಮೇಲೆ ಪಾತ್ರೆ ತೊಳೆಯಕ್ ಹಾಕೋಣ, ನಮ್ಮ ಮಮ್ಮಿನೇ ಹಾಕ್ಬಿಡೋಣ ಪಾತ್ರೆ ತೊಳೆಯೋಕೆ. ಇಷ್ಟು ಕ್ಲೀನಾಗಿ ತೊಳೆಯೋದೇ ಇಲ್ಲ ನಮ್ಮ ಆಂಟಿ. ಚೆನ್ನಾಗಿ ತೊಳಿತಾವ್ರೆ ನಮ್ಮ ಮಮ್ಮಿ, ಅದಕ್ಕೆ ಪಾತ್ರೆ ತೊಳೆಯೋಳು ಮಾಡ್ಬಿಡೋಣ. ಹೌದು ಮಮ್ಮಿ, ಹೌದು ಶೈನ್ ಆಗಿ ಇವತ್ತು ನೋಡಿ. ಅಂದ್ರೆ ಇವಾಗ ಈ ಸ್ಕಿಲ್ ನಮ್ಮ ಮಮ್ಮಿಯಿಂದ ನೋಡಿ ನಂಗೆ ಇಷ್ಟ ಆಯ್ತು, ಆ ಥರ ಹೇಳ್ತಾರೆ ಗೊತ್ತಾ, ಆ ಥರ. ಹಾಗಾದ್ರೆ ಈ ಸ್ಕಿಲ್ ಏನು ಇಷ್ಟ ಆಗಿಲ್ಲ. ಇವಾಗ ನನ್ನ ಪಾತ್ರೆ ತೊಳೆಯೋದು ಇವ್ಳಿಗೆ ಇಷ್ಟ ಆಗಿರೋದು ಇಲ್ಲಮ್ಮ, ಅದು ಇಷ್ಟ. ಬಟ್ ಐ ಆಮ್ ಟೆಲ್ಲಿಂಗ್ ಗೈಸ್ ಈ ಥರ ಅಂತ ನೋಡಿ. ಎಷ್ಟು ಮನೆಯಲ್ಲಿ ಬೇರೆ ಪಾತ್ರೆಗಳೆಲ್ಲ ಅಷ್ಟೊಂದು ಇವ್ಳು ನೋಡ್ತಾ ಇರ್ಲಿಲ್ಲ. ಅಡುಗೆ ಮಾಡೋದೋ ಇಲ್ಲ ಏನಾದ್ರೂ ಅಡ್ಜಸ್ಟ್ ಮಾಡೋದೋ ಮಾಡ್ತಾ ಇದ್ವಲ್ಲ. ಸೊ ಇವಾಗ ರಜಾ ಬಂದಿರೋದಕ್ಕೆ ಶಿ ನೋದಟ್ ಅವ್ರು ಹೆಂಗೆ ವಾಶ್ ಮಾಡ್ತಾರೆ ಅದು ಇದು ಅಂತೆಲ್ಲ. ಸೊ ಹಂಗಾಗಿ ನನ್ನ ಮಗಳು ಚೆನ್ನಾಗಿ ತೊಳೆದಿದ್ಯಾ ಅಂತ ನನಗೆ ಈ ವರ್ಷದ ಸನ್ಮಾನ ಮಾಡಿ ಪುರಸ್ಕಾರ ಕೊಟ್ಟರು. ಫುಲ್ ಚೆನ್ನಾಗಿ ತೊಳೆದ್ಬಿಟ್ಟು ಗೈಸ್, ಮತ್ತೆ ಎಲ್ಲ ರೀಫಿಲ್ ಮಾಡಿ ಇಲ್ಲಾಗಿಲ್ಲ ಇನ್ನಲ್ಲ, ಅಲ್ಲಾಗಿಲ್ಲ ಇನ್ನ ಇಲ್ಲಿ ಬೇಕು. ಆಮೇಲೆ ಕಾಫಿ ಸಕ್ಕರೆದು ಎಷ್ಟು ಅಧ್ವಾನ, ಎಷ್ಟು ಗಲೀಜಾಗಿರ್ತಿತ್ತು. ಹೊಸದಲ್ಲಿ ಈ ಕಲರೇ ಕಾಣಿಸ್ತಾ ಇರಲಿಲ್ಲ, ಈ ಕಲರೇ ಕಾಣಿಸಲ್ಲ. ಮತ್ತೆ ನಮ್ಮಮ್ಮ ಒಂದು ಸ್ವಲ್ಪ ರೂಢಾಗೂ ಮಾತಾಡಲ್ಲ. ಅವ್ರನ್ನೆಲ್ಲ ದೇವತೆಗಳ ತರ ಟ್ರೀಟ್ ಮಾಡ್ತಾರೆ ನಮ್ಮಮ್ಮ. ದೇವತೆ ತರ ಅಲ್ಲ ಪಾಪ, ಅವರು ಕಷ್ಟಪಡ್ತಾರೆ. ಇಲ್ಲಿ ಇದೆಲ್ಲ ಹಿಂಗೆ ಎಷ್ಟು ಕ್ಲೀನ್ ಆಗುತ್ತೆ. ಎಷ್ಟು ಕ್ಲೀನ್ ಆಗೈತೆ, ಎಷ್ಟೊಂದು ಕ್ಲೀನ್ ಆಗೈತೆ ತೋರ್ಸು ನೋಡಿ ಗೈಸ್. ಅದು ಕಾಫಿ ತೋರ್ಸ್ ಮಮ್ಮಿ. ಈ ಕಡೆ ನೀನೇನ್ ನೋಡ್ತೀಯಾ? ನೀನ್ ಚೆನ್ನಾಗಿ ತೊಳೆದಿದ್ಯಾ? ಬೆಳಗ್ಗೆ ಹಾಕಿರೋದು ನೋಡಿ ಗೈಸ್, ಇದೆಲ್ಲ ವಾಶ್ ಮಾಡ್ಬಿಟ್ಟು ಫುಲ್ ವಾಶ್ ಮಾಡಿ ಫುಲ್ ಡ್ರೈ ಮಾಡಿ ಆಮೇಲೆ ಎಲ್ಲ ಹಾಕಿ ಎತ್ತಿ ಮುಚ್ಚಿ ಇಡೋದು ನಾವು. ಇನ್ಮೇಲೆ ಒಂದು 20 ದಿನಕ್ಕೆ ಒಂದ್ಸತಿ ಇಲ್ಲ 1 ತಿಂಗ್ಳಿಗೆ ಒಂದ್ಸತಿ ಏನೋ ತೊಳಿ ನೀನೆ. ಅವಾಗ ಪಳ ಪಳ ಅಂತಿರ್ತೈತೆ ಅಂತ. ಇದು ಪೆಪ್ಪರ್ ಗೈಸ್, ಖಾಲಿನೇ ಆಗಲ್ಲ. ಇಲ್ಲ ಅಂದ್ರೆ ಒಂದ್ ಫುಲ್ ಜಾರ್ ಮಾಡಿ ಕುದ್ರು ಖಾಲಿ ಆಗುತ್ತೆ. ಪೆಪ್ಪರ್ ಚಿಕನ್ ಇಲ್ಲ, ಫ್ರೈಡ್ ರೈಸ್ ಇಲ್ಲ, ಪೌಡರ್ ಯೂಸ್ ಮಾಡ್ತಾರೆ ಸ್ಫೂರ್ತಿ ಫ್ಲೇವರ್ಸ್ ಕಲಸ್ಪೂರ್. ನಾ ನೆಕ್ಸ್ಟ್ ಅಕ್ಕಿ ಮತ್ತೆ ಹಸಿದು ಅವೆಲ್ಲ ಅದನ್ನು ವಾಶ್ ಮಾಡಿ ಇಟ್ಟಿದ್ದೀರಿ, ಅದನ್ನೆಲ್ಲ ಹಾಕ್ಬೇಕು.
ಆಮೇಲೆ ತಿರ್ಗಾ ಫುಲ್ ಕಿಚನ್ ನೋಡಿ ಇದೆಲ್ಲ ಸ್ವಲ್ಪ ಅರ್ಜೆಂಟ್ ಕೈಯಲ್ಲೆಲ್ಲ ಮುಟ್ಟಿರ್ತೀವಲ್ಲ ನಾವೇನ್ ಮಾಡಕ್ಕಾಗಲ್ಲ. ನಾವಲ್ಲ, ಅದು ನಾನು ಅಂತ ಹೇಳ್ಬಿಡು. ನಾನು ಇವಾಗ ಅದೆಲ್ಲ ಎತ್ತಿರ್ತೀನಿ ಮತ್ತೆ ಅದೆಲ್ಲ ಇಡಲ್ಲ. ಶ್ರಾವಣಕ್ಕೆ ಇದಕ್ಕೆಲ್ಲ ವಾಶ್ ಮಾಡ್ಬಿಟ್ಟು ಹಿಂಗ್ ಮಾಡ್ತೀರಿ. ಕಮಿಂಗ್ ಅಪ್ ಜನರೇಷನ್ ಅಲ್ಲಿ ಯೂಸ್ ಅಂಡ್ ಥ್ರೋ ತರ ಬಾಕ್ಸ್ ಗಳು ತಗೊಂಡ್ಬಿಡ್ತಾರೆ. ಚಿಲ್ಲಿ ಪೌಡರ್ ಬಾಕ್ಸ್ ನ ಬಿಸಿ. ನಾನು ಅಷ್ಟೇ ಹಂಗೆ ಮಾಡ್ತೀನಿ. ಯಾವ ಬಾಕ್ಸ್ ತೊಳಿ. ಕರೆಕ್ಟ್. ನಾನಂತೂ ಗೆಟ್ ರೆಡಿ ಫಾರ್ ಆಲ್ ದಟ್ ವಿಡಿಯೋಸ್ ಗೈಸ್. ನೀವೇ ನೋಡೋದು ನನ್ನ ಬ್ಲಾಗ್ಸ್. ಚೆನ್ನಾಗೆ ಪ್ರಜುನ ಒಂದು ದಿವಸ ಕರ್ಕೊಂಡ್ ಬಂದ್ಬಿಟ್ಟು, ಪ್ರಜು ಇವಾಗಿಂದ ನಮ್ಮ ಬ್ಲಾಗ್ಸ್ ಎಲ್ಲ ನೋಡಪ್ಪ, ಏನೇನ್ ಮಾಡ್ತಾ ಇದ್ರು ಅದನ್ನೆಲ್ಲ ಕಲಿ ಅಂತ ಹೇಳಪ್ಪ. ಹೇಗೆಲ್ಲ ನಾನೇ ಟ್ರೈನಿಂಗ್ ಕೊಡ್ಬೇಕು. ಅದಕ್ಕೆ ಅವ್ರ ಹತ್ರ ನಾನು ಸೇರ್ಸಲ್ಲ ಗೈಸ್. ಎಷ್ಟೊಂದ್ ಜನ ಅನ್ಕೊಂಡ್ಬಿಟ್ಟವ್ರು ನಾನು ಹಿಂಗೆಲ್ಲ ಮಾತಾಡೋದು ಸ್ಫೂರ್ತಿ ಕಾಲ್ ಹೇಳಕ್ಕೆ. ಶಿ ಇಸ್ ಮೈ ಡಾಟರ್, ಫಸ್ಟ್ ಡಾಟರ್. ನಾನು ಅಮ್ಮ ಅನ್ಸ್ಕೊಂಡಿರೋದು. ಸ್ಫೂರ್ತಿ ಕಂಡ್ರೆ ಆಗಲ್ಲ. ಯಾರೋ ಒಬ್ಬರು ಮೆಸೇಜ್ ಮಾಡ್ತಾರೆ, ಯಾಕೆ ನಿಮ್ ಸ್ಫೂರ್ತಿ ಕಂಡ್ರೆ ಆಗೋದೇ ಇಲ್ಲ ಅಂತ. ನಾನು ಹಾಕ್ಬಿಟ್ಟೆ ಎಸ್ ಐ ಆರ್ ಸ್ಟೆಪ್ ಮಾಮ್. ಏನ್ ಮಾಡೋದು, ನಾನು ಸುಮ್ಮನೆ ಕಾಲ ಹೇಳ್ತೀನಿ ಅಷ್ಟೇ. ಆದ್ರೆ ನನ್ನ ಮಕ್ಕಳು ಇಷ್ಟು ಕಲ್ತಿರೋದು ನಿಜಕ್ಕೂ ಹೆಮ್ಮೆ ಪಡೋವಂಥ ವಿಷಯ. ಇವತ್ತೂ ಇವ್ರ ಅತ್ತೆ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಈ ಏಜಲ್ಲಿ ನನ್ನ ಮಗಳು ಇಷ್ಟೊಂದೆಲ್ಲ ಅಡುಗೆ ಕಲಿತು ಪೂಜೆ ಮಾಡೋದು, ಅಡುಗೆ ಮಾಡೋದು, ಆರ್ಗನೈಸೇಷನ್ ಸ್ವಲ್ಪ ಓಕೆ ಒಂದು 20 ಮಾರ್ಕ್ಸ್ ಕೊಡ್ಬೋದು ಅಷ್ಟೇ. ಅದು ಬಿಟ್ರೆ ಏನಿಲ್ಲ. ಅದೇ ಮಾಡಿರೋ ಅಡುಗೆನ ಮುಚ್ಚಿಡ್ತಾರೆ. ಅದೆಲ್ಲ 1000 ಸತಿ ಅನ್ಸ್ಕೊಳೋದು ಅಷ್ಟೇ. ಅದು ಒಂದು ಬಿಟ್ರೆ ಇನ್ನೆಲ್ಲದಕ್ಕೂ 0 ಮಾರ್ಕ್ಸ್. ಇಷ್ಟೆಲ್ಲ ಬೇಸಿಕ್ ಲೈಫ್ ಲೀಡ್ ಮಾಡೋಕ್ಕೆಲ್ಲ ಗೊತ್ತು. ಸಾಕು ಮಮ್ಮಿ ಸಾಕು. ಅದೇ ಅದಕ್ಕೆ ಕೆಲಸ ಮಾಡ್ತಾ ಇದ್ರೆ ನನ್ನ ಮಕ್ಳು ಖುಷಿ. ಯಾಕಂದ್ರೆ ನಾನು ಟಿವಿ ನೋಡಂಗಿಲ್ಲ, ಫೋನ್ ಮಾತಾಡಂಗಿಲ್ಲ, ಫೋನ್ ಕೇಳಂಗಿಲ್ಲ. ಮಮ್ಮಿ ಕೆಲಸ ಮಾಡ್ಕೊಂಡಿದ್ರೆ ನಮ್ಗೆಲ್ಲ ಸಿಗ್ತೈತೆ ಅಂತ. ಅದು ಈ ಸರನೇ ಸ್ಫೂರ್ತಿ ಬರೋದು ನಾಗರ ಪಂಚಮಿ ನನ್ನ ಜೊತೆ. ಎಸ್, ಫಸ್ಟ್ ಟೈಮ್. ಎಲ್ಲೆಲ್ಲಿ ಮಾಡೋದು ನೀನು? ಇಲ್ಲೇ ಮನೆ ಹತ್ರನೇ. ಓ, ಅಲ್ಲಿ ನಾನು ಒಂದು ದಿವಸ ಬಂದಿದ್ದೀನಿ, ಒಂದ್ಸತಿ ಬಂದಿದ್ದೀನಿ ಮಮ್ಮಿ. ರಿಚುವಲ್ಸ್ ಎಲ್ಲ ಗೊತ್ತಿಲ್ಲ. ಈ ಸರ ಸ್ವಲ್ಪ ದೊಡ್ಡೊಳಾಗಿದ್ದಿಲ್ಲ. ಈ ಸರ ಎಲ್ಲ ಹಬ್ಬ ಖುದ್ದಾಗಿ ನಿಂತು ಎಲ್ಲ ಇಲ್ಲ ಗೈಸ್, ಇದು ಮೋಸ ಮಾಡಿಸಿ ಕಳ್ಸೋಣ ಅಂತ ಸ್ಫೂರ್ತಿ. ಓಕೆ, ಬಾಯ್ ಗಾಯ್ಸ್, ಬಾಯ್. ಇಟ್ಸ್ ಟೈಮ್ ಫಾರ್ ಕ್ಲೀನಿಂಗ್ ಅಗೇನ್ ಗಾಯ್ಸ್. ನೋಡಿ, ಇದು ಫುಲ್ಲು ಅಲ್ಲಿ ಮೇಲೆಗಡೆ ಇದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ ಅಲ್ಲಿ. ಆ್ಯಂಡ್ ಆಲ್ಸೋ ಇಲ್ಲೆಲ್ಲ ಐತೆ ನೋಡು, ಇಲ್ಲೆಲ್ಲ ಜೊತೆಗೆ ಇಲ್ಲೆಲ್ಲ ಜೊತೆಗೆ ನಮ್ಮ ಅಮ್ಮನೂ. ಮೈ ಮಾಮ್ ಇಸ್ ದ ಹೆಡ್ ಕ್ಲೀನರ್ ಆಫ್ ದ ಹೌಸ್. ವಾಟ್ ಯು ಸೇ ಮಮ್ಮಿ? ಹೌದೌದು, ಹೆಡ್ ಕ್ಲೀನರ್, ಅಸಿಸ್ಟೆಂಟ್ ಫಾರ್ ಯು. ನಿಮ್ದು ಐಟಮ್ಸ್ ಎಲ್ಲ ನೀವೇ ಗೈಸ್ ಫುಲ್ಲು. ನನಗೆ ಏನು ಗೊತ್ತಾ, ಸಾಕ್ಷಿ ಇವಳು ಪ್ರಜು ಬರ್ಡೇ ಅಂತ ಕೇಕ್ ಮಾಡೋಕ್ಕೆ ಎಲ್ಲ ತರಿಸ್ಬಿಟ್ಟು ಮಾಡಿದ್ಲು. ಆಮೇಲೆ ನಾವು ವೇಯಿಂಗ್ ಮಿಷಿನ್ ಸಿಕ್ಕಿಲ್ಲ ಅಂತ ಒಂದಷ್ಟು ಡ್ರಾಮಾ ಮಾಡಿದ್ಲು. ಹುಡುಕ್ದಿರಾ ನೀವು? ನಾನು ಅಷ್ಟು ಥಿಂಗ್ಸ್ ನೀವೇನು ಕೊಟ್ಟಿಲ್ಲ, ಮಿಷಿನ್ ಇಲ್ಲ, ಅದಕ್ಕೆ ನಾನು ಕೇಕ್ ಮಾಡಿಲ್ಲ, ಬ್ರೌನಿ ಮಾಡಿಲ್ಲ, ಅದಿಲ್ಲ ಮಾಡಿಲ್ಲ, ಇದಿಲ್ಲ ಮಾಡಿಲ್ಲ ಅಂತ. ಸೊ ಇವಾಗ ಎಲ್ಲ ಸ್ಟಫ್ನ ಇದ್ರಲ್ಲಿ ಕರ್ದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅಲ್ಲಿ ಮೇಲೆ ಎಕ್ಕಿದ್ದೀನಿ ಅಂದರೆ ಅನ್ಸಲ್ಲಂತೆ. ನೋಡಿ, ಇದು ಮತ್ತೆ ಮನೆಯವ್ರಿಗೆ ಬಂದರೆ ಆಮೇಲೆ ಪ್ಲೇಟ್ಸು, ಸ್ನ್ಯಾಕ್ಸ್ ಪ್ಲೇಟ್ಸು. ಆಮೇಲೆ ಅದಕ್ಕಿಂತ ಜಾಸ್ತಿ ಜನ ಬಂದ್ಬಿಟ್ರೆ ನಮ್ಮ ಮನೇಲಿ ಒಂದು ನ್ಯೂ ಗ್ಲಾಸಸ್ ಎಲ್ಲ ಒಂದು 2 ಡಜನ್ಸ್ ಐತೆ. ಅದಕ್ಕಿಂತ ಜಾಸ್ತಿ ಜನ ಬಂದ್ಬಿಟ್ರೆ ಕಾಫಿ ಕಪ್ಸ್, ಜ್ಯೂಸ್ ಗ್ಲಾಸಸ್ ಅವೆಲ್ಲ ಅಲ್ಲೈತೆ. ಇದು ನಿಮ್ಮ ಜಾಸ್ತಿ. ಸೊ ಅವ್ರು ಬಂದರೆ ಜಾಮೂನ್ ಕಪ್ಸ್ ಅದೆಲ್ಲ ನಿಮ್ಮ ಸೆಕ್ಷನ್. ಅದು ಸೊ ಈ ಫುಲ್ ಸೆಕ್ಷನ್ ನಿಂಗೆ ಅಂತ ಬಿಟ್ಕೊಡೋಣ ಅಂತ ಇದ್ದೀನಿ. ಅಷ್ಟು ಮೇಲೆ ಬೇಡಮ್ಮ, ಈ ಸೆಕೆಂಡ್ ಸೆಕ್ಷನ್ ತರಿಸಿದ್ದೀನಿ. ಚೇರ್ ಹೊಸದೈತೆ, ಮೇಲೆ ನಿಂತ್ಕೋ. ಎಲ್ಲ ಬಂದ್ರೆ ಇದು ಯೂಸ್ ಮಾಡ್ಕೋ. ಕೇಕ್ ಮಾಡ್ಬೇಕಂದ್ರೆ ಇದು ಯೂಸ್ ಮಾಡ್ಕೋ. ಬಿರಿಯಾನಿ ಮಾಡ್ಬೇಕಂದ್ರೆ ಈ ಪಾತ್ರೆ ಯೂಸ್ ಮಾಡ್ಕೋ. ಇನ್ನೇನೇನೋ ವೆರೈಟೀಸ್ ಮೋಮೋಸ್ ಎಲ್ಲ ಮಾಡ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೋ. ಓ ಸರಿ. ಆಮೇಲೆ ಬೇಕ್ ಮಾಡ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೋ. ಇರ್ತೀನಿ ಆಯ್ತಾ. ಆಮೇಲೆ ಕೋನ್ ಮಾಡ್ಬಿಟ್ಟು ಹಿಂಗೆಲ್ಲ ಮಾಡ್ತಾರಲ್ಲ, ನಾಸಲ್ಸ್ ಎಲ್ಲ ಹಾಕಿ. ಸೊ ದಟ್ ಈಸ್ ಆಲ್ಸೋ ಕೆಪ್ಟ್ ಇನ್ ದಟ್ ಗ್ಲಾಸ್ ಬೌಲ್. ಆಯ್ತು, ನನ್ನ ಗ್ಲಾಸ್ ಎತ್ಬಿಡು. ಹೌದು, ತುಂಬ ಜನ ಕೇಳ್ತಾ ಇದ್ರಿ ನಂದು ಪ್ಯಾರಿಸ್ ಕಪ್ ಬಗ್ಗೆ. ನೋಡಿ ಗೈಸ್, ಇದು ನಮ್ಮ ಮಮ್ಮಿ ಫೇವ್ರೆಟ್ ಮನೆ ಹೆಲ್ಪ್. ಅವತ್ತೇ ಆಂಟಿ ಹೋಗ್ತಾ ಇದ್ರು ಮನೆಯಿಂದ. ಹೋಗ್ಲಿ ಪಾಪ ನಮ್ಮಮ್ಮ ಅಂತ ಬಿಟ್ಟಿದ್ದೀನಿ ಆ ಆಂಟಿನ. ಇನ್ನೊಂದು ಸರ್ಪ್ರೈಸ್ ಬೇರೆ ಕಾದೈತೆ. ಏನು? ಇದೆಲ್ಲ ನಿಮ್ ಥಿಂಗ್ಸ್ ಆಯ್ತಾ? ಬಿರಿಯಾನಿ ಮಾಡಕ್ಕೆ ಮೋಮೋಸ್ ಅನ್ನು ಸೊ ದಿಸ್ ಇಸ್ ಯುವರ್ ಕುಕಿಂಗ್ ಅಂಡ್ ಆಲ್ ಆಯ್ತಾ. ಅದಾದ್ಮೇಲೆ ನೋಡಿ ಇಲ್ಲಿ ಟ್ರೇ ಐತೆ. ಸೊ ದಿಸ್ ಹಿಯರ್ ಕಮ್ಸ್ ಯುವರ್ ವೇಯಿಂಗ್ ಮಿಷಿನ್. ಗುಡ್ ಜಾಬ್, ಗುಡ್ ಜಾಬ್. ಸೊ ಇಲ್ಲಿ ಇಡೋಣ ಅನ್ಕೊಂಡೆ, ಫುಲ್ ಮೆಸ್ ಆಗ್ತೈತೆ. ಆಮೇಲೆ ಹೊಸ ಕಾಫಿ ಫಿಲ್ಟರ್ಸು, ಟೀ ಫಿಲ್ಟರ್ಸು. ಸೊ ಅದೊಂದು 3 ಅದು ನಿಮ್ಮ ಆಚೆ ಎಲ್ಲ ಹೋಗ್ಬೇಕಂದ್ರೆ ಇದೆಲ್ಲ ಫ್ರೆಶ್ ಹಾಕೊಂಡು. ಆಯ್ತು, ಸರಿ, ಇದೊಂದು ಫ್ಲಾಸ್ಕ್.
ಸರಿ ಸರಿ. ಒಂದ್ಸಲ ಬಂದ್ಬಿಟ್ಟು ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ, ನಾನು ಅದು ಮಾಡ್ಬಿಡ್ತಾ ಇದ್ದೆ, ನಾನು ಇದು ಮಾಡ್ಬಿಡ್ತಾ ಇದ್ದೆ. ನೀವು ಹಿಂಗೆ ಬೇಕಾದಾಗ ವಿಡಿಯೋ ನೋಡ್ಕೊಂಡು ಹೋಗೋದು ಅಷ್ಟೇನಾ? ನಾನು, ಅಮ್ಮಮ್ಮ, ಯಶಿಕಾ, ನಮ್ಮಮ್ಮ, ಇದ್ರಲ್ಲಿ ಬಂದ್ಬಿಟ್ಟು ನವ್ಯ, ಯಶಿಕಾ ಇಬ್ಬರು ಅವ್ರು. ಬೌವನ್ನು ಲಿಲ್ಲಿ ಬೌ 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 ಮಾಡು, ಬೌ 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 ಮಾಡು, ಬೌ 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 ಬೌ. ಬ್ಲ್ಯಾಕಿ 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 ಏ वो काटता है नहीं काटता है ನಮ್ಮ ಲಿಲ್ಲಿ ಕಚ್ಚತೈತೆ. ಇದು ನಾಗರ ಪಂಚಮಿ ಹಬ್ಬದ ನೆಕ್ಸ್ಟ್ ಡೇ, ಅದಕ್ಕೆ ದೇವಸ್ಥಾನ ಎಲ್ಲ ಖಾಲಿಯಾಗಿರೋದು. ಸೊ ಆಲ್ರೆಡಿ ಎಲ್ಲ ಮಾಡ್ಕೊಂಡು ಹೋಗಿದ್ರು, ಮತ್ತು ನಾನು ಮಮ್ಮಿ ನೆಕ್ಸ್ಟ್ ಡೇ ಹೋಗಿದ್ವಿ. ಸೊ ಹೋಗ್ಬಿಟ್ಟು ಇಲ್ಲಿ ದೇವ್ರಿಗೆ ಎಲ್ಲದನ್ನು ಏನೇನು ಮಾಡ್ತಾರಲ್ವ ಪೂಜೆ ಅದೆಲ್ಲ ಮಾಡ್ತಾಯಿದ್ರು. ನಮ್ಮಮ್ಮ ಫಸ್ಟು ಈ ಥರ ದಾರ ಎಲ್ಲ ಕಟ್ಬಿಟ್ಟು, ಅದಾದಮೇಲೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹಾಲು ತುಪ್ಪ ಎಲ್ಲ ಹರಿದ್ಬಿಟ್ಟು, ಅದಾದಮೇಲೆ ಸೀರೆ ಮತ್ತು ಹಣ್ಣು ಎಲ್ಲ ಇಟ್ಟಿರ್ತೀವಲ್ಲ, ಸೊ ಅದೆಲ್ಲ ಇಟ್ಬಿಟ್ಟು ಬರೋದು ಅಂತ. ಸೊ ಇದು ನಮ್ಮ ಮಮ್ಮಿ ಎವ್ರಿ ಇಯರ್ ಮಾಡ್ತಾರೆ. ಫಸ್ಟ್ ನಮ್ಮ ಡ್ಯಾಡಿ ಜೊತೆ ಎಲ್ಲ ಹೋಗ್ತಾಯಿದ್ರು. ಸೊ ಇವತ್ತು ನಾನು ಇದನ್ನೆಲ್ಲ ಮನೇಲಿ ನಾನು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ನಾಗರ ಪಂಚಮಿ ಹಬ್ಬ ನಾವು ಹೀಗೆ ಮಾಡೋದು. ಯೂಶ್ವಲಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಸೊ ನಾವು ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಈ ಥರ ಎಲ್ಲಿ ಇದು ಎಲ್ಲ ಇರುತ್ತಲ್ವ ನಾಗರ ಕಲ್ಲೆಲ್ಲ, ಸೊ ಅಲ್ಲಿ ಬಂದುಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಸೊ ನೀವು ಹೆಂಗೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಏನು ತುಂಬ ಜನ ಇದನ್ನು ಮಾಡ್ತಾರೆ, ಮತ್ತು ಕೆಲವೊಬ್ಬರು ಮಾಡೋದು ಕೂಡ ಇಲ್ಲ, ಮನೆಯಲ್ಲೇ ನಾರ್ಮಲಾಗಿ ಪೂಜೆ ಎಲ್ಲ ಮಾಡ್ಕೋತಾರೆ. ಬಟ್ ನಮ್ಮಿ ಇದು ಅಭ್ಯಾಸ ಮಾಡ್ಕೊಂಡಿರೋದು ಅವ್ರ ಮದುವೆ ಆಗದ್ಮೇಲಿಂದ. ಸೊ ಅದಕ್ಕೆ ಈ ಥರ ಮಾಡ್ತೀವಿ ನಾವು. ನಾಗರ ಪಂಚಮಿ ಹಬ್ಬ ಎಲ್ಲ ಹೆಂಗೆ ಆಚರಿಸಿದ್ರಿ? ನಾನು ನನ್ನ ಮಗಳು ಫಸ್ಟ್ ಟೈಮ್ ಈ ಸಲ ಬಂದಿದ್ದು. ಯಾವಾಗಲೂ ನಾನು ನಮ್ಮ ಮನೆಯವ್ರು ಹೋಗ್ತಾಯಿದ್ವಿ. ಈ ಸಲ ಅವಳು ಬಂದು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆಮೇಲೆ ಈ ಸೀರೆ ದೇವ್ರಿಗೆ ಅಂತ ಇಟ್ಟು ಪೂಜೆ ಮಾಡೋದು. ದೇವ್ರಿಗೆ ಇಷ್ಟ ಆಯಿತು, ಕಲರ್ ಇಷ್ಟ ಆಯಿತು. ಎಲ್ಲ ಟ್ರಯಲ್ ಮಾಡ್ತಾರಲ್ಲ, ದೇವ್ರಿಗೆ ಸೀರೆ ತರೋದು ಟ್ರಯಲ್ ಮಾಡಲ್ಲ. ಸೊ ಇದು ಇವಾಗ ತುಂಬ ಟ್ರೆಂಡ್ ಆಗಿತ್ತು. ಅಂದರೆ ಫುಲ್ಲು ಡೀಪ್ ರೆಡ್ ಅಲ್ಲ ಇದು ಚೆರಿ ರೆಡ್, ಇಷ್ಟ ಆಗಿರೋ ರೆಡ್, ಬ್ಲಡ್ ರೆಡ್, ಆ ಥರ ರೆಡ್ ಅಲ್ಲ ಇದು. ಈ ರೆಡ್ ನಂಗೆ ಇಷ್ಟ ಆಗಲ್ಲ. ಒಂಥರ ಪಿಂಕ್ ಥರ ಆಯ್ತಾನೆ ಇದು. ನಂಗೊಂಥರ ವೈನ್ ರೆಡ್. ಇದು ಬೇಬಿ ಪಿಂಕ್ಗೆ ಬೇಬಿ ಪಿಂಕ್ ಬಾರ್ಡರು. ಸೊ ಬಾರ್ಡರ್ ಬಂದಮೇಲೆ ಈ ಡಿಸೈನ್ ಬಂದಿರೋದಕ್ಕೆ ಬ್ಲೌಸ್ಗೂ ಇದೇ ಥರ ಬಂದಿದೆ. ತೋರಿಸಿ ನಾವೆಲ್ಲ ಬಟ್ ಅಂದರೆ ಎಲ್ಲರಿಗೂ ಇಷ್ಟ ಆಗೋದು, ನಂಗೆ ಇಷ್ಟ ಆಗಲ್ಲ. ಸ್ವಲ್ಪ ಆ ಥರ ವಿಚಿತ್ರವಾಗ್ಬಿಟ್ಟು. ನೋಡಿ, ಓ ಈ ಥರ ಆಯ್ತಾ? ಚೆನ್ನಾಗೈತೆ. ಮತ್ತು ನೀನು ವರ್ಕ್ ಹಾಕೋಷ್ಟೇ ಇಲ್ಲ, ವರ್ಕ್ ಹಾಕೋಷ್ಟೇ ಇದೆ. ಸೊ ಇಷ್ಟು ಸ್ಲೀವ್ಸ್ ಬಂದ್ಬಿಡುತ್ತೆ. ಸೊ ವರ್ಕ್ ಹಾಕಂಗೆ ಬಂದ್ಬಿಡುತ್ತೆ. ಆಮೇಲೆ ಇದು ಪಲ್ಲು. ದಿಸ್ ಇಸ್ ಪಲ್ಲು ಗೈಸ್. ಆಯ್ತಾ? ಈ ಕಾಂಬಿನೇಷನ್ ನಿನ್ನ ಹತ್ರ ಇರಲಿಲ್ಲ ಮುಂಚೆ. ಇಲ್ಲ, ರೆಡ್ ವಿತ್ ಕ್ರೀಮ್ ಇದೆ ನಂದು. ಕಾಂಬಿನೇಷನ್ ನಂದು ಬೆಳ್ಳಿ ಚೂಪುಲು ಸ್ಯಾರಿ ಸಿಮಿಲರ್ ಆಗೈತಲ್ಲ, ಓಪನ್ ಮಾಡ್ಬೋದು. ಕಲರ್ ಕಾಂಬಿನೇಷನ್ ಚೆನ್ನಾಯ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬದ್ದು ಸೀರೆ ಬಂದ್ಬಿಟ್ಟು ನಮ್ಮ ಮಮ್ಮಿ ವರಮಹಾಲಕ್ಷ್ಮಿ ಹಬ್ಬ ವ್ಲಾಗಲ್ಲಿ ತೋರಿಸ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಪ್ರಿಪ್ರೇಷನ್ ವ್ಲಾಗ್ ಐತಲ್ಲ ಅದರಲ್ಲಿ. ದಿಸ್ ಇಸ್ ಗುಡ್. ಆಯ್ತು ತಾನೆ? ಡೂ ಯು ಲೈಕ್ ಇಟ್? ಆಫ್ ಕೋರ್ಸ್ ಐ ಲೈಕ್ ಇಟ್. ಆ್ಯಂಡ್ ಮೈ ಹಸ್ಬೆಂಡ್ ಸೆಲೆಕ್ಷನ್. ಸೊ ನಿಮ್ಮ ಹಸ್ಬೆಂಡ್ ಸೆಲೆಕ್ಷನ್ನೇ ನೀವು, ನಿಮ್ಮ ಸೆಲೆಕ್ಷನ್ನೇ ನಿಮ್ಮ ಹಸ್ಬೆಂಡು. ಮೊನ್ನೆ ಒಂದು ವಿಯರ್ಡ್ ಕ್ವೆಶ್ಚನ್ ಬಂದಿತ್ತು,
ನಿಮ್ಮ ಮಮ್ಮಿ ಡ್ಯಾಡಿ ಲವ್ ಮ್ಯಾರೇಜ್ ಅಂತ. ಹೌದೌದು. ಹೌದೌದೌದೌದೌದೌದು ಅವರು ಮದುವೆ ಆದ್ಮೇಲೆ ಲವ್ ಮಾಡ್ತಲ್ಲ ಗೈಸ್. ಮದುವೆ ಮುಂಚೆ ಲವ್ ಮಾಡಿ ಮದುವೆ ಆಗಿರೋದು. ಆದ್ರೆ ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಏನ್ ಮಾಡೋದು? ಸ್ವಲ್ಪನೂ ಇರಲ್ಲ. ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಂಡು. ಆಯ್ತಾ? ಎಷ್ಟು ಪರ್ಫೆಕ್ಟ್ ಆಗೈತೆ ಬಾ. ವೈನ್ ಕಲರ್ಗೆ ಬೇಬಿ ಪಿಂಕ್ ಇತ್ತು ನಮ್ಮ ಮಮ್ಮಿ. ವೈನ್ಗೆ ಬೇಬಿ ಪಿಂಕ್. ಇದು ತುಂಬ ಟ್ರೆಂಡಿಂಗು ಆಗಿದೆ ಆ್ಯಕ್ಚುಲಿ. ಈ ಥರ ನಾನು ಬೆಂಟೆಕ್ಸ್ ಬಾರ್ಡ್ರಲ್ಲಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಇದು ನೋಡ್ಬಿಟ್ಟು ಇಷ್ಟ ಆಯಿತು. ಸೊ ವರ್ಕ್ ಏನೂ ಹಾಕಂಗಿರಲ್ಲ, ಬ್ಲೌಸ್ಗೆ ಚೆನ್ನಾಗಿ ಬರುತ್ತೆ. ನೈಸ್. ಅಗೇನ್ ಬ್ಯಾಕ್ ಟು ಕ್ಲೀನಿಂಗ್. ಸೊ ಟಾಪ್ 3 ಫ್ಲೋರ್ಸ್ನ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ರು. ಸೊ ಲಾಸ್ಟ್ 15 ಡೇಸಿಂದ ಇದೇ ನಮ್ಮ ಮನೇಲಿ ಕೆಲಸ. ಹೋಮ್ ಥಿಯೇಟರ್, ಜಿಮ್, ರೂಮ್ಸ್ ಮತ್ತು ವಾಶ್ರೂಮ್ಸ್ ಎಲ್ಲದನ್ನು ಕ್ಲೀನ್ ಮಾಡಿ ಫೈನಲಾಗಿ ಇವಾಗ ಅಡುಗೆ ಮನೆ ಮತ್ತು ಹಾಲ್ನ ಕ್ಲೀನ್ ಮಾಡ್ತಿರೋದು. ಇದೆಲ್ಲ ಕ್ಲೀನ್ ಮಾಡ್ತಾರೆ. ಹಬ್ಬ ಬರೋದು ಒಂದು ಕಡೆ ಖುಷಿ ಗೈಸ್. ಆದರೆ ನಮ್ಮ ಅಮ್ಮದು ಎಕ್ಸ್ಟ್ರಾ ಕ್ಲೀನಿಂಗ್ಸ್ ಇರುತ್ತೆ ಗೊತ್ತಾ. ಎಷ್ಟೊಂದು ದಿನ ಗುಡ್ಸಿದ್ರೂ ಯಾಕೆ ಮಮ್ಮಿ ಇಷ್ಟೊಂದು ಕಸ ಬರ್ತಾ ಇರ್ತೈತೆ ಯಾವಾಗೂ? ದಿನ ಗುಡ್ಸಿರ್ತೀವಿ, ಒರೆಸ್ತೀವಿ, ಕಸ ಇಲ್ಲಿ ಬರ್ತೈತಮ್ಮ ಇಷ್ಟೊಂದು. ಭಯ್ಯ ತೋಡ ಹಾಗೆ ಕರೆದು. ಇದು ನಮ್ಮ ಮನೆಯ ಕತೆ. ಇವಾಗ ಹಿಂಗಂದ್ರೆ ಫುಲ್ಲು ಕರೆಕ್ಟಾಗಿ ಆಗ್ಬಿಡುತ್ತಲ್ಲ ಆ ಥರ ಟ್ರಾನ್ಸಿಷನ್. ಸುಮ್ಮನೆ ಇರು, ನನ್ನ ರೂಮ್ ಎಷ್ಟು ಕ್ಲೀನ್ ಆಗೈತೆ, ಯಾಕೆ ಸುಳ್ಳು ಹೇಳ್ತೀಯ ಮಮ್ಮಿ? भैया ऐसी का रूम क्लीन है, स्फूर्ति का रूम क्लीन है. बोलो तुम नया ऐसा आ गए. हाँ मेरा रूम अच्छा रहता है ನೋಡು. ಎಂಕಲ್ಲೇ ಹೇಳ್ತಾರೆ ನಿನ್ಗ. ಹೌದು ಮಮ್ಮಿ, ನನ್ನ ಸೋಫಾಲಿ ಈ ಥರ ಎಲ್ಲ ಆಯ್ತಲ್ಲ. कौन ऐसी का ಚಾಕ್ಲೇಟ್ ತಿಂತಾರೆ, ಸೋಫಾ ಇಂದ ಬಿಸಾಕ್ತಾರೆ. ಥೋಡ ಹಾಗೆ ಕರೆ. ಹೌದು, ಇವ್ರಿಗೆಲ್ಲ ಕನ್ನಡ ಹೇಳ್ಕೊಡು ಅಂತೆಲ್ಲ ಹೇಳ್ತಾ ಇರ್ತಾರಮ್ಮ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು. ಅವ್ನು ಹೊಸ್ದಾಗಿ ಬಂದ, ಅವ್ನು ಕನ್ನಡ ಗೊತ್ತಿಲ್ಲ. ಆದರೆ ಈ ಅಂಕಲ್ ಗೊತ್ತು ತಾನೆ. ನಮ್ಮ ಡ್ಯಾಡಿ ಕನ್ನಡ ಅಲ್ಲೇ ಗೈಸ್ ಮಾತಾಡೋದು. ಕನ್ನಡಲ್ಲಿ ಮಾತಾಡ್ತೀವಿ, ಪಾಪ ಅವ್ರಿಗೆ ಅರ್ಥ ಆಗ್ಬೇಕಲ್ಲ. ಅವ್ರು ಬರೋದೇ ನಮ್ಮ ಮನೆಗೆ ಅರ್ಧ ಅವರ್ ಕೆಲ್ಸಕ್ಕೆ ಅಷ್ಟೇ. ಏನು ಹೇಳ್ಕೊಡಕತ್ತೀವಿ ನಾವು. ಕರೆಕ್ಟ್. ಸೊ ಈ ಡಸ್ಟ್ ಇರುತ್ತೆ ಗೊತ್ತಾ, ಇದರಿಂದ ನನಗೆ ಸ್ವಲ್ಪ ಅಲರ್ಜಿ ಆಗುತ್ತೆ. ಇವಾಗೂ ಆಗ್ತಾ ಇತ್ತಾನೆ. ಅದಕ್ಕೆ ಒಂದು ಮಾಸ್ಕ್ ಇಟ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಅಲರ್ಜಿ ಎನರ್ಜಿನೂ ಬರುತ್ತೆ. ಏನು ಮಾಡಿಲ್ಲ ಅಂದರೆ ಎಲ್ಲಿಂದ ಏನು ಬರುತ್ತೆ ನಂಗೆ ಗೊತ್ತಿಲ್ಲ. ಇದರಿಂದ ಫುಲ್ಲು ಡಸ್ಟ್ ಗೈಸ್. ಇವತ್ತು ನಾನು ಒಳಗಡೆ ಇದೀನಿ. ಮೊನ್ನೆ ಆಚೆ ಹಾಕಿದ್ರು ನನ್ನ. ಇವತ್ತು ಈ ಅಂಕಲ್ ಆಚೆ ಜಾವ್ ಅಂತ ಇದ್ರು. ಅಂಕಲ್ಗೆ ಏನು ಖುಷಿ ಬರ್ತೈತಮ್ಮ ಆ ಮಗು ಓಡ್ಕೊಂಡು ಬಂದರೆ. ಹೈ-ಫೈ. So that was it for today's vlog. ನಿಮಗೆ ಏನಾದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗ್ಸಲ್ಲಿ ಹಬ್ಬಕ್ಕೆ ಪ್ರಿಪರೇಷನ್ಸ್ ಎಲ್ಲ ಮತ್ತು ಹಬ್ಬಕ್ಕೆ ಎಲ್ಲರೂ ಹೆಂಗೆ ರೆಡಿ ಆಗ್ತೀವಿ ಎಲ್ಲದನ್ನು ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವ್ಲಾಗ್ ಟಿಲ್ ಎಂಡ್. ಬಾಯ್.